ಶಿರಾದಲ್ಲಿ ಚರಂಡಿಯಲ್ಲೇ ಕುಡಿಯುವ ನೀರಿನ ಪೈಪ್. ಅಮೃತ್ ಯೋಜನೆಯಿಂದ ಸಾರ್ವಜನಿಕರಿಗೆ ಸಂಕಷ್ಟ. ಹುಡುಗರೆಲ್ಲ ಓಡಾಡ್ತಾ ಇರ್ತಾರೆ. ಇಲ್ಲಿ ವಾಸವಿ ಸ್ಕೂಲ್ ಇದೆ, ಪಕ್ಕ ಇದೆ. ಮಕ್ಕಳಿಗೆ ಹೋಗೋಕ್ಕೆ ತೊಂದರೆ ಇತ್ತಿದ್ರಿ. ಸಖತ್ತಾಗಿ ನೋಡಿ, ಗುಂಡಿ ಎಲ್ಲ ತೆಗೆದ್ಬಿಟ್ಟು ಹಂಗಂಗೆ ಬಿಟ್ಬಿಟ್ಟವ್ರೆ. ಎಸ್, ಶಿರಾ ನಗರದಲ್ಲಿ ಅಮೃತ್ ಯೋಜನೆಯಡಿ ಮನೆ ಮನೆಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಕಾಮಗಾರಿಯನ್ನ ಕೈಗೊಳ್ಳಲಾಗಿದ್ದು, ಇದರಿಂದ ಜನರಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಚರಂಡಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಸಿದ್ದು, ಕುಡಿಯುವ ನೀರಿಗೆ ಚರಂಡಿ ನೀರು ಮಿಕ್ಸ್ ಆಗಿ ಬರುತ್ತಿದ್ದು, ಜನರು ಗಲೀಜು ನೀರನ್ನೇ ಕುಡಿದು ಬದುಕುವ ಪರಿಸ್ಥಿತಿ ಎದುರಾಗಿದೆ. ಹೌದು, ಈ ಕಾಮಗಾರಿಯಿಂದಾಗಿ ವಾರ್ಡ್ ನಂಬರ್ 11 ಹಾಗೂ 12ರಲ್ಲಿ ರೋಡ್ಗಳಲ್ಲಿ ಧೂಳು ಆವರಿಸಿಕೊಂಡಿದ್ದು, ರಸ್ತೆ ಗುಂಡಿಗಳು ಹೆಚ್ಚಾಗಿ ವಾಹನ ಸವಾರರು ಹಾಗೂ ಸಾರ್ವಜನಿಕರು ದಿನನಿತ್ಯದ ಸಂಕಷ್ಟ ಪಡುವಂತಾಗಿದೆ. ಇದರಿಂದ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದ್ದು, ಕ್ಲೀನ್ ಮಾಡುವುದಕ್ಕೂ ಯಾರೂ ಬರಲ್ಲವಂತೆ. ಇದರ ಜೊತೆಗೆ ಪಕ್ಕದಲ್ಲೇ ವಾಸವಿ ಶಾಲೆ ಇದ್ದು ಮಕ್ಕಳು ಓಡಾಡ್ತಾ ಇರ್ತಾರೆ. ರಸ್ತೆ ಭಾಗದಲ್ಲಿ ಹಲವು ಬಡಾವಣೆಗಳಿಂದ ಹರಿದು ಬರುವ ದೊಡ್ಡ ಚರಂಡಿಯೊಳಗೆ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಎಲ್ಲ ಕ್ಲೀನ್ ಮಾಡಕ್ಕಾಗಲ್ಲ, ರೋಡ್ ಎಲ್ಲ ಧೂಳಾಗ್ಬಿಟ್ಟೈತೆ, ಮಕ್ಕಳಿಗೆಲ್ಲ ಕೈಲೇ ಆಗ್ಬಿಟ್ಟಾರೆ, ಕೆಮ್ಮು ಜಾಸ್ತಿ ಜ್ವರ ಬಂದ್ಬಿಟ್ಟೈತೆ. ಕ್ಲೀನ್ ಮಾಡಕ್ಕೆ ಯಾರೂ ಬರಲ್ಲ, ಎಲ್ಲ ಇದು ಮಾಡ್ತಾರೆ. JCB ಬಂದು ಎಲ್ಲ ಕಿತ್ತಾಕಿ ಧೂಳು ಎಲ್ಲ ಮಾಡಿಬಿಟ್ಟಿದ್ದಾರೆ. ಸರ್, ಇಲ್ಲಿ ನಲ್ಲಿ ಪೈಪ್ ಹಾಕಿದಾರಲ್ಲ ಚರಂಡಿ ಹತ್ರ, ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸರ್. ಇದು ಎಷ್ಟೆಲ್ಲ ಕಟ್ಕೊಂಡಿದೆ, ಮಸೂದಿಗೆ ಎಲ್ಲ ನೀರೆಲ್ಲ ಹೋಗ್ತಾ ಇದೆ, ತುಂಬ್ಕೊಬಿಡುತ್ತೆ ನೋಡಿ. ಎಲ್ಲ ಧೂಳು ಆಗ್ತಿದೆ. ಇಲ್ಲಿ ಸ್ಕೂಲು ಹುಡುಗರೆಲ್ಲ ಓಡಾಡ್ತಾ ಇರ್ತಾರೆ. ಇಲ್ಲಿ ವಾಸವಿ ಸ್ಕೂಲ್ ಇದೆ, ಪಕ್ಕ ಇದೆ. ಮಕ್ಕಳಿಗೆ ಹೋಗೋಕ್ಕೆ ತೊಂದರೆ ಇತ್ತಿದ್ರಿ. ಸಖತ್ತಾಗಿ ನೋಡಿ, ಗುಂಡಿ ಎಲ್ಲ ತೆಗೆದ್ಬಿಟ್ಟು ಹಂಗಂಗೆ ಬಿಟ್ಬಿಟ್ಟವ್ರೆ. ಕ್ಲೀನಾಗಿ ಫಿಲಪ್ ಮಾಡಿಲ್ಲ ಅವರು. ನೀರು ಹಾಕ್ತಾರೆ ಅಂತ ಹೇಳಿದ್ರೆ ನೀರು ಆಗ್ತಾಯಿಲ್ಲ ಸರಿಯಾಗಿ. ಸ್ಕೂಲ್ಗೆ ಹೋಗೋ ಹುಡುಗರಿಗೆ ಎಲ್ಲ ತೊಂದರೆ ಆಗ್ತಾಯಿದೆ. ಒಂದು 3-4 ದಿನದಿಂದ ತೊಂದರೆ ಆಗ್ತಾಯಿದೆ ಸರ್ ಇಲ್ಲಿ. ಇನ್ನು ಈ ಚರಂಡಿಯಲ್ಲಿರುವ ಪೈಪ್ಗಳ ಮೂಲಕವೇ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದ್ದು, ನೀರು ದುರ್ವಾಸನೆಯಿಂದ ಕೂಡಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇಂತಹ ನೀರನ್ನ ಕುಡಿಯೋದ್ರಿಂದ ಜನರ ಆರೋಗ್ಯ ಹದಗೆಟ್ರೆ ಯಾರು ಹೊಣೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಅಲ್ಲದೆ ಒಂದು ವೇಳೆ ಪೈಪ್ಗಳು ಒಡೆದು ಚರಂಡಿ ನೀರು ಕುಡಿಯುವ ನೀರಿಗೆ ಮಿಶ್ರಣವಾದ್ರೆ ಭಾರಿ ಆರೋಗ್ಯ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಆದರೂ ಈ ಬಗ್ಗೆ ನಗರಸಭೆ ಮಾತ್ರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬಹಳ ದಿನ ಆಗ್ಬಿಟ್ಟಿದೆ, ಅದೇನ್ ಕೆಲಸ ನಡೀತಿದೆ ಅದು ಅವರಷ್ಟಕ್ಕೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಿದೆ. ಯಾವ ಅಧಿಕಾರಿ, ಯಾವ ಇಂಜಿನಿಯರು ಯಾವ ತರ ಮಾಡ್ಬೇಕು, ಜನಗಳಿಗೆ ಏನ್ ಸಮಸ್ಯೆ ಆಗ್ತಿದೆ. ಇಲ್ಲಿ ಪಕ್ಕದಲ್ಲೇ ವಾಸವಿ ಸ್ಕೂಲ್ ಇದೆ, ಮಕ್ಳು ತಿರ್ಗಾಡ್ತಾರೆ. ಇದು ನಮ್ ಸಿರಾಕ್ಕೆ ಮೇನ್ ರೋಡ್. ಯಾವ ಅಧಿಕಾರಿಗಳು ಬಂದು ನೋಡ್ತಿಲ್ಲ. ಚರಂಡಿ ಇದೆ, ಅದ್ರೊಳಗೆ ಪೈಪ್ ಹೋಗಿದೆ. ಇಷ್ಟೊಂದು ಸಮಸ್ಯೆ ಇದೆ, ಸಿಕ್ಕಾಪಟ್ಟೆ ಧೂಳು. ಯಾವ ಅಧಿಕಾರಿನೂ ಬರ್ತಿಲ್ಲ, ಯಾರು ಬರ್ತಿಲ್ಲ, ಏನು ನೋಡ್ತಲೇ ಇಲ್ಲ. ಇನ್ನು ಜನರ ಆರೋಗ್ಯ ಕಾಪಾಡಬೇಕಾದ ನಗರಸಭೆ ಶುದ್ಧ ಕುಡಿಯುವ ನೀರು ಒದಗಿಸಲು ವಿಫಲವಾಗಿತ್ತು. ಈ ಕುರಿತು ನಗರಸಭೆಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ನಗರಸಭೆ ವಿರುದ್ಧ ಆರೋಪಿಸಿದ್ದಾರೆ. ಅಲ್ಲದೆ ಚರಂಡಿಯಲ್ಲಿ ಅಳವಡಿಸಿರುವ ಕುಡಿಯುವ ನೀರಿನ ಪೈಪ್ಲೈನ್ಗಳನ್ನು ತಕ್ಷಣವೇ ಬೇರೆ ಕಡೆ ಸ್ಥಳಾಂತರಿಸಿ ಶುದ್ಧ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಷ್ಟೇ ಅಲ್ಲದೆ ಇದರ ಜೊತೆಗೆ ಈ ದೊಡ್ಡ ಚರಂಡಿಯನ್ನ ಹಲವು ವರ್ಷಗಳಿಂದ ಸ್ವಚ್ಛಗೊಳಿಸದೆ ಹಾಗೆಯೇ ಬಿಟ್ಟಿದ್ದು, ಇದರಿಂದ ಚರಂಡಿ ದುರ್ವಾಸನೆ ಬರ್ತಿದ್ದು ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಅಲ್ಲದೆ ಈ ಪ್ರದೇಶದಲ್ಲೇ ಇಂತಹ ಅಸಹ್ಯ ಪರಿಸ್ಥಿತಿಯಲ್ಲೇ ಜೀವನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ ಶಿರಾ.